ಇಂದು ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರೊಫೆಸರ್ ಭಗವಾನ್ ಮೇಲೆ ಒಂದು ಕೇಸನ್ನು ದಾಖಲು ಮಾಡಲಿಕ್ಕೆ ಬೆಳ್ತಂಗಡಿ ತಾಲೂಕು ಯುವ ಮೋರ್ಚಾ ವತಿಯಿಂದ ಬಂದಿದ್ದೇವೆ. ಶ್ರೀರಾಮ ದೇವರಿಗೆ ತಂದೆಯೇ ಇಲ್ಲ, ಹಿಂದೂ ಧರ್ಮದ ದೇವರುಗಳೆಲ್ಲ ಕೊಲೆಗಡುಕರು, ವಿವೇಕಾನಂದರು ಹಿಂದೂ ಧರ್ಮವನ್ನು ತ್ಯಜಿಸಿದ್ದಾರೆ ಅನ್ನುವಂಥ ಒಂದು ಅತಿ ಕೆಟ್ಟದಾದ ಮಾತುಗಳ ಮೂಲಕ ಹಿಂದೂ ಧರ್ಮದ ದೇವರುಗಳನ್ನು ಅವಹೇಳನ ಮಾಡಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತಹ ಪ್ರೊಫೆಸರ್ ಭಗವಾನ್ ವಿರುದ್ಧ ಆದಷ್ಟು ಬೇಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹಿಂದೂ ಧರ್ಮದ ಬಗ್ಗೆ ಯಾರೇ ಆಗಿರಲಿ ಈ ರೀತಿಯ ಕೆಟ್ಟ ಮಾತುಗಳನ್ನು ಆಡಿದರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಹೋದ ಮಸೂದೆಯೊಂದನ್ನು ಜಾರಿಗೆ ತಂದಿದ್ದಾರೆ. ದ್ವೇಷ ಭಾಷಣ ಮಾಡುವಂತಹ ವಿರುದ್ಧ ಅತಿ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತ ಒಂದು ಮಸೂದೆಯನ್ನು ತಂದಿದ್ದಾರೆ. ಆ ಮಸೂದೆಯ ಮೂಲಕ ಭಗವಾನ್ ಇವತ್ತು ಹೇಳಿರುವಂತಹ ಮಾತಿಗೆ ಶಿಕ್ಷೆಯನ್ನು ಕೊಡುವಂತಹ ಒಂದು ಒಳ್ಳೆಯ ಕೇಸನ್ನು ಮಾಡುವುದರ ಮೂಲಕ ದಾವಣಗೆರೆಯಲ್ಲಿ ಕೇಸು ದಾಖಲಾಗಿದೆ. ಇವತ್ತು ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲೂ ಕೇಸು ದಾಖಲು ಮಾಡಿದ್ದೇವೆ. ಯಾರೆಲ್ಲ ಹಿಂದೂಗಳಿದ್ದಾರೆ ಅವರಿಗೆಲ್ಲರಿಗೂ ಇದು ಅತಿ ನೋವಿನಂತ ಮಾತನ್ನ ಆಡಿರುವಂತದ್ದು. ರಾಮದೇವರಿಗೆ ತಂದೆ ಇಲ್ಲ ಅಥವಾ ಹಿಂದೂ ಧರ್ಮದ ದೇವರುಗಳೆಲ್ಲ ಕೊಲೆಗಡುಕರು ಅನ್ನುವಂತ ಮಾತು ಹೇಳಿದ್ರೆ ಇಲ್ಲಿ ನಮ್ಮ ಹಿಂದೂ ಸಮಾಜದ ಒಂದು ಅಂದ್ರೆ ತುಂಬಾ ತಾಳ್ಮೆಯ ಜನರಿರುವ ಕಾರಣ ಯಾವುದೇ ರೀತಿಯ ಗಲಾಟೆಗಳು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಘಟನೆಗಳು ನಡೆದಿಲ್ಲ. ಅಂತ ಘಟನೆಗಳು ನಡೆಯುವುದಕ್ಕಿಂತ ಮುಂಚೆ ಭಗವಾನ್ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಕರ್ನಾಟಕ ಸರ್ಕಾರ ಆಗಿರಬಹುದು ಅಥವಾ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಸರಿಯಾದ ಕ್ರಮ ಆತನ ಮೇಲೆ ಭಗವಾನ್ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಇನ್ನು ಒಂದು ವಾರದೊಳಗೆ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ನಾವು ಕೊಟ್ಟಿರುವಂತಹ ಕೇಸನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ತಗೊಂಡಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ.